ಗ್ಯಾರಂಟಿ ಸರ್ಕಾರದಲ್ಲಿ ಇನ್ನೂ ಕೂಡ ಈ ಪವರ್ ಫೈಟ್ ನಾಯಕತ್ವದ ಬದಲಾವಣೆ ವಿಚಾರ ಇನ್ನೂ ಕೂಡ ನಿಲ್ತಾನೆ ಇಲ್ಲ, ನಿರಂತರವಾಗಿ ಮುಂದುವರಿತಾ ಇದೆ. ಹೀಗಿರುವಾಗ ಡಿ.ಕೆ. ಶಿವಕುಮಾರ್ಗೆ ಸಿಗುತ್ತಾ ಹಾಗಾದ್ರೆ ಅವರು ಆಸೆ ಪಡ್ತಾ ಇರುವಂತಹ ಆ ಸಿಎಂ ಸ್ಥಾನ, ಸಿಎಂ ಆಗುವಂತಹ ಅವಕಾಶ ಅವರಿಗೆ ಒಲಿಯುತ್ತಾ? ಏನ್ ದಾರಿ ಇದೆ? ಯಾವ ದಾರಿಯಲ್ಲಿ ಹೋದ್ರೆ ಡಿ.ಕೆ. ಶಿವಕುಮಾರ್ ಅನ್ಕೊಂಡಿದ್ದಾಗುತ್ತೆ? ಹಾಗಾದ್ರೆ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಒಂದು ಏನಾದರೂ ಬದಲಾವಣೆಯ ಗಾಳಿ ಬೀಸುತ್ತಾ ಎನ್ನುವಂತಹ ಚರ್ಚೆ ಕುತೂಹಲ ಮೂಡಿಸ್ತಾ ಇದೆ. ಡಿ.ಕೆ.ಶಿಯ ಶ್ರಮ, ಪ್ರಯತ್ನ, ಫಲ, ಹೇಳಿಕೆಗಳೆಲ್ಲವೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಬಣದ ನಾಯಕರಿಂದಲೂ ಕೂಡ ವಿಶ್ವಾಸದ ಹೇಳಿಕೆಗಳು ಬರ್ತಾ ಇವೆ. ಸಿದ್ದರಾಮಯ್ಯ ಆಪ್ತರ ಬಣದಲ್ಲೂ ಕೂಡ ಡಿ.ಕೆ.ಶಿ ಹೇಳಿಕೆಯದ್ದೇ ಸದ್ದು ಮಾಡ್ತಾ ಇದೆ. ಏನೇನು ಹೇಳಿದ್ರಲ್ಲ ಅದೇ ಮಾತುಗಳು. ಡಿ.ಕೆ. ಶಿವಕುಮಾರ್ ಕಾನ್ಫಿಡೆನ್ಸ್ಗೆ ಗಲಿಬಿಲಿ ಆಗ್ಬಿಟ್ಟಿದ್ದಾರೆ ಹಾಗಾದ್ರೆ ಕೆಲ ಶಾಸಕರು ಎನ್ನುವಂತಹ ಪ್ರಶ್ನೆ ಕೂಡ ಇದೆ. ಡಿ.ಕೆ.ಶಿಯ ನಡೆಯ ಹಿಂದಿನ ಮರ್ಮವೇನು? ಹಾಗಾದ್ರೆ ಏನು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ? ದೆಹಲಿಗೆ ಡಿ.ಕೆ.ಶಿ ಹೋದಾಗ ಹೈಕಮಾಂಡ್ ಏನು ಹೇಳ್ತು ಎಂಬುದರ ಬಗ್ಗೆ ಬಣದ ನಾಯಕರಿಗೆ ಅವಮಾನ ಇದೆ. ಕೆಲ ಬಣದ ನಾಯಕರು ಏನಿದ್ದಾರೆ ಅವರಿಗೆ ಕನಕಪುರ ಬಂಡೆಯ ಪವರ್ ಗೇಮ್ ಹೇಗಿರಲಿದೆ ಮುಂದಿನ ದಿನಗಳಲ್ಲಿ, ಯಾವ ರೀತಿಯಾಗಿ ನಡೆದುಕೊಳ್ತಾರೆ? ಹೈಕಮಾಂಡ್ ಬಹಿರಂಗವಾಗಿ ಈ ವಿಚಾರಕ್ಕೆ ರಿಯಾಕ್ಷನ್ ಮಾಡ್ತಿಲ್ಲ, ಆದರೆ ಒಳಗಡೆ ಏನೋ ಇದೆ. ಇದು ಸಿದ್ದು ಆಪ್ತ ಬಣಕ್ಕೆ ಒಂದಿಷ್ಟು ಅಸಮಾಧಾನವನ್ನ ಉಂಟು ಮಾಡ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನಾಗಬಹುದು? ಹಾಗಾದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವಾರು ಗ್ಯಾರಂಟಿಗಳನ್ನು ಕೊಟ್ಟಂತಹ ಸರ್ಕಾರ, ಆ ಸರ್ಕಾರವನ್ನು ಉಳಿಸಿಕೊಳ್ಳೋಕೆ ಯಾವ ಗ್ಯಾರಂಟಿಗಳು ಅವರಿಗೆ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಒಳಗೊಳಗೇನೆ ಕುಸುಕಿನ ಗುದ್ದಾಟ ನಡೀತಾ ಇದೆ, ಎಲ್ರಿಗೂ ಕೂಡ ಕಾಣ್ತಾ ಇದೆ. ಹೈಕಮಾಂಡ್ ಈ ಒಂದು ವಿಚಾರವಾಗಿ ಬಹಿರಂಗವಾಗಿ ಯಾವುದೇ ನಿರ್ಧಾರವನ್ನ, ಹೇಳಿಕೆಗಳನ್ನ ಕೊಟ್ಟಿಲ್ಲ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಳಗೊಳಗೆ ಮಾತುಕತೆ ನಡೆದಿದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಏನೋ ಒಂದು ಹೇಳಿ ಕಳಿಸಿದೆ, ಅದಕ್ಕೇನೋ ಅವರು ಈ ರೀತಿಯಾದಂತಹ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಅಂತ ನೀವು ನೋಡಿ. ನಿನ್ನೆ ತಾನೇ ಮಾತನಾಡಿದ್ರು ಮಂಡ್ಯ ಶಾಸಕ ರವಿ ಗಣಿಗ ಅವರು, ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ನಿಧಾನವಾಗಿ ಗೇಮ್ ಆಡ್ತಾ ಇದ್ದಾರೆ, ಒಂದೊಂದೇ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಅವರು ಆ ರೀತಿಯಾಗಿ ಆಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ಬೇಕಾದದ್ದು ಸಿಗುತ್ತೆ ಅಂತ ಹೇಳಿಕೆ ಕೊಟ್ಟರು. ಅದೇ ರೀತಿಯಾಗಿ ಆದಂತೆ ಕಾಣ್ತಾ ಇದೆ ಇಲ್ಲಿ. ಇನ್ನು ಸಿಎಂ ಬಣದ ನಾಯಕರಿಗೆ ಒಂದು ಅನುಮಾನ ಉಟ್ಕೊಂಡಿದೆ. ಹೈಕಮಾಂಡ್ ಏನು ಹೇಳಿ ಕಳಿಸಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ? ಎಲ್ಲೋ ಒಂದು ಕಡೆ ಅವರಿಗೆ ವಿಶ್ವಾಸ ಬಂದಂತೆ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ಫಲ, ಪ್ರಯತ್ನ, ಪ್ರಾರ್ಥನೆ ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಅವರಿಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಬಂದಂತೆ ಕಾಣ್ತಾ ಇದೆ. ಬಜೆಟ್ನ ಅಧಿವೇಶನದ ನಂತರ ಏನಾಗುತ್ತೆ ಎನ್ನುವಂತಹ ಚರ್ಚೆ ಆಗ್ತಾ ಇದೆ. ಬದಲಾವಣೆಯ ಗಾಳಿ ನಿಜಕ್ಕೂ ಕೂಡ ಬೀಸುತ್ತಾ ಕಾಂಗ್ರೆಸ್ನಲ್ಲಿ. ಈ ಹಿಂದೆ ಇದ್ದಂತಹ ಎಲ್ಲ ಹೇಳಿಕೆಗಳು, ಚರ್ಚೆಗಳು, ಮಾತುಕತೆಗಳು ಅವೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂದರೆ ಏನಾದರೂ ಒಂದು ಬದಲಾವಣೆ ಆಗಲೇಬೇಕು. ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇಲ್ಲ ಇಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ. ಆದರೆ ಸಿಎಂ ಬದಲಾವಣೆಯ ವಿಚಾರ ಮಾತ್ರ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ನಡೀತಿರುವಂತಹ ರೀತಿಯನ್ನು ನೋಡಿದ್ರೆ, ಅವ್ರು ಹೇಳ್ತಾ ಇರುವಂತಹ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅವ್ರು ಹೇಳ್ತಾ ಇದ್ದಾರೆ ಶ್ರಮ ಪಟ್ಟಿದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ, ಫಲ ಸಿಕ್ಕೇ ಸಿಗುತ್ತೆ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶ್ರಮಕ್ಕೆ, ಪ್ರಯತ್ನಕ್ಕೆ ವಿಫಲ ಆಗಬಹುದು, ಆದರೆ ಪ್ರಾರ್ಥನೆ ಯಾವತ್ತೂ ಕೂಡ ವಿಫಲ ಆಗೋಕೆ ಸಾಧ್ಯ ಇಲ್ಲ, ಅದರ ಪ್ರತಿಫಲ ನನಗೆ ಸಿಗುತ್ತೆ ಅಂತ ಈ ಹಿಂದೆ ಕೂಡ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಯ ಬಗ್ಗೆನೇ ಸಿಎಂ ಬಣದ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬಣದ ನಾಯಕರಿಂದಲೂ ಕೂಡ ವಿಶ್ವಾಸ ಕೇಳಿ ಬರ್ತಾ ಇದೆ. ಇವರ ಹೇಳಿಕೆಗಳೇನಿದೆ, ಹೌದು ಒಪ್ಕೋಬೇಕು ಇವರು ಹೇಳ್ತಾ ಇದ್ದಾರೆ ಅಂತಂದ್ರೆ. ಯಾಕಂದ್ರೆ ಅವರು ನಿಜವಾಗ್ಲೂ ಕೂಡ ಕೆಲಸ ಮಾಡಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕಾಗಿ ಆ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪಾತ್ರ ಕೂಡ ತುಂಬಾ ದೊಡ್ಡದಾಗಿದೆ. ಬರೀ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಇಲ್ಲಿ. ಕೆಪಿಸಿಸಿ ಅಧ್ಯಕ್ಷನಾಗಿ ಪಕ್ಷವನ್ನು ಯಾವ ರೀತಿಯಾಗಿ ಮುನ್ನಡೆಸಬೇಕು, ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಕಾರ್ಯತಂತ್ರವನ್ನು ಮಾಡಬೇಕು, ಯಾರಿಗೆ ಅಲ್ಲಿ ಸೀಟನ್ನು ಕೊಡಬೇಕು, ಯಾರಿಗೆ ಕೊಡಬಾರ್ದು, ಕೊಟ್ಟರೆ ನಮಗೆ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮೈನಸ್ ಆಗುತ್ತೆ, ಅವೆಲ್ಲವನ್ನು ಕೂಡ ಯೋಚನೆ ಮಾಡಿ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದ್ದು ಕೆಲವು ಕಡೆ. ಅದೊಂದು ರೀತಿಯಾಗಿ ವರ್ಕೌಟ್ ಕೂಡ ಆಯಿತು. ಈಗ ಸರ್ಕಾರ ಅಧಿಕಾರದಲ್ಲಿದೆ. ಅದರಲ್ಲಿ ಮುಖ್ಯವಾದಂತಹ ಪಾತ್ರ ಡಿ.ಕೆ. ಶಿವಕುಮಾರ್ ಅವ್ರದ್ದು ಕೂಡ ಇದೆ. ಎಷ್ಟು ಸಿದ್ದರಾಮಯ್ಯ ಅವ್ರದ್ದು ಇದೆಯೋ, ಅವ್ರಿಗೆ ಎಷ್ಟು ಜನ ಬೆಂಬಲ ಇದೆಯೋ, ಅಷ್ಟೇ ಒಂದು ಗೇಮ್ ಪ್ಲಾನು ಮತ್ತು ತಂತ್ರಗಳು ಎಲ್ಲವನ್ನು ಕೂಡ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ. ಹೀಗಿರುವಾಗ ಅದನ್ನು ಕೂಡ ಪರಿಗಣಿಸಬೇಕಾಗುತ್ತೆ, ಅವರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕಾಗುತ್ತೆ. ಕೆಲ ನಾಯಕರು ಈ ರೀತಿಯಾಗಿ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರ ಬಣದಲ್ಲಿಯೂ ಕೂಡ ಡಿ.ಕೆ. ಶಿವಕುಮಾರ್ ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಏನು ಹಿಂದೆ ಆದಂತಹ ಒಪ್ಪಂದಗಳಿದೆ ಅದನ್ನು ನೆನೆಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರ ಮನಸ್ಸಲ್ಲಿರುವಂತಹ ಒಂದು ಕಾನ್ಫಿಡೆನ್ಸ್ ಅನ್ನು ನೋಡಿ
ಇವರು ಕೂಡ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ದೆಹಲಿಗೆ ಹೋಗಿದ್ರು, ಬೇರೆ ಬೇರೆ ನಾಯಕರನ್ನು ಭೇಟಿ ಮಾಡಿದ್ರು, ಭೇಟಿ ಮಾಡಿ ಅಲ್ಲಿ ಏನು ಮಾತಾಡಿದ್ರೆ ಅಂತ ಕೇಳಿದಾಗ ಅದನ್ನು ಹೇಳೋದಿಲ್ಲ ಅಂತ ಹೇಳಿದ್ರು. ಅವಾಗ ಅವರು ಏನೇನು ಹೇಳಬೇಕು ಎಲ್ಲವನ್ನು ಕೂಡ ಹೇಳಿದ್ದೀನಿ, ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಎಲ್ಲವನ್ನು ಕೂಡ ಮಾತನಾಡ್ತೀನಿ, ಹೀಗಾಗಿ ಆ ವಿಚಾರವನ್ನು ಇಲ್ಲಿ ಹೇಳೋದಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ. ಹೀಗಾಗಿ ನಾಯಕತ್ವದ ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ, ಏನಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.